ನನ್ನ ಹಿಂದೆ ಎಲ್ಲ ಮನುಷ್ಯರು ವಾಸ ಮಾಡ್ತಾಯಿದ್ರೆ, ಈ ಕಡೆ ಎಲ್ಲ ಏಡಿಕಾಯಿಗಳು ವಾಸ ಮಾಡ್ತಾ ಇದ್ದಾವೆ. ಫಿಶ್ ಓಕೆ, ಮೀನು ಹಾಕ್ಬಿಟ್ಟು ಏಡಿಕಾಯಿ ಹಿಡಿತಾ ಇದ್ದಾರೆ ಇವರು. ಮೀನು ರುಚಿ ನೋಡ್ಕೊಂಡು ಏಡಿಕಾಯಿ ಬರುತ್ತೆ ಅಂತ. ಆ್ಯಂಡ್ ಈಗಿನ ಈ ಥರ ಬೋಟ್ನ ಇವರು ಕಂಡುಹಿಡಿಯೋದಕ್ಕೆ ಇನ್ನೊಂದು ರೀಸನ್ ಏನಂದರೆ, ದೊಡ್ಡ ದೊಡ್ಡ ಬೋಟ್ಗಳು ಈ ಥರ ಚಿಕ್ಕ ಚಿಕ್ಕ ಪ್ಯಾಸೇಜಲ್ಲೆಲ್ಲ ಹೋಗೋದಕ್ಕಾಗಲ್ಲ. ದೊಡ್ಡ ದೊಡ್ಡ ಬೋಟ್ಗಳಲ್ಲಿ ದೊಡ್ಡ ದೊಡ್ಡ ಮೀನು, ದೊಡ್ಡ ಕ್ರ್ಯಾಬ್ಗಳನ್ನ ಹಿಡಿಬೋದು. ಏನು ಏಡಿಕಾಯಿಗಳಿದ್ದಾವೆ ಇಲ್ಲಿ, ಕವಡೆ ಏಡಿಕಾಯಿ ಇದ್ದಾವೆ ಇದರಲ್ಲಿ. ಅಪ್ಪ ಕಾಲಿಟ್ರೆ ಹೋಯ್ತು ನಮ್ಮದು. ಸಿಗ್ತಾ ನೋಡಜ್ಜಿ. ಅಜ್ಜಿ ಗ್ಲೌಸ್ ಬಿಚ್ಚಿ ಆ ಕಡೆ ಕಿಳಿದ್ರು. ಏಡಿಕಾಯಿನ ಬಾಚ್ತಾರೆ ಇವಾಗ ಅಜ್ಜಿ. ನೋಡೋಣ, ಟ್ಯಾಲೆಂಟು ಅಜ್ಜಿ, ಎಕ್ಸ್ಪೀರಿಯನ್ಸ್ ಮುಂದೆ ಅವೆಲ್ಲ ಏನೂ ಇಲ್ಲ. ಹಿಡ್ದು ಕೊಡುತ್ತೆ ಇವಾಗ ಅಜ್ಜಿ. ಯಾಕಜ್ಜಿ ಈ ಕಡೆ ಬಂದ್ಬಿಟ್ಟೆ? ಅಜ್ಜಿಗೆ ಅದು ಸರಿ ಹೋಗಿಲ್ಲ, ಬೇರೆ ಜಾಗ ಕರ್ಕೊಂಡು ಹೋಗುತ್ತೆ ಅಜ್ಜಿ ಇವಾಗ. ಏಡಿಕಾಯಿಗಳಿಗೆ ಫಿಶ್ ಬೇಡವಂತೆ, ಚಿಕನ್ ಬೇಕನ್ಸುತ್ತೆ. ಓಕೆ, ನನ್ನ ಪ್ರಕಾರ ಫಿಶ್ ಬೇಡ ಅನಿಸುತ್ತೆ. ಅಜ್ಜಿಗೆ ಬೇಜಾರಾಗೋಯ್ತು. ಇಷ್ಟು ಜನ ನೋಡ್ತಾ ಇದ್ದಾರೆ, ನನಗೊಂದು ಏಡಿಕಾಯಿ ಸಿಗಲಿಲ್ಲ ಅಂತ. ಸೆಕೆಂಡ್ ಟ್ರಯಲ್ ಫೇಲ್, 4ನೇ ಟ್ರಯಲ್ಲು. ಇದು ಇನ್ನೊಂದು ಟ್ರಯಲ್ಲು. ತಿನ್ನೋ ಏಡಿಕಾಯಿ. ತಿಂತು. ಗೊತ್ತಾಗ್ತಾ ಇಲ್ಲ, ಅದು ಗಾಳ ಹಾಕಿ ಹಿಡಿತಾ ಇದ್ದೀವಿ ಅಂತ. ಹಿಡಿದ್ಬಿಟ್ಟು ಇನ್ನೇನು ಮಾಡ್ತೀವಿ ಪಾಪ, ವಾಪಸ್ ಬಿಡ್ತೀವಿ. ಅಜ್ಜಿ ಏನಜ್ಜಿ ಕೈಯಲ್ಲಿ ಹಿಡಿಯೋಕೆ ಹೋಗಂಗಿದೆಯಲ್ಲ ಅಜ್ಜಿ. ಅಜ್ಜಿ 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 ತಪ್ಪಿಸ್ಕೊಂಬಾರ್ದು. ಏನು ಅನಸ್ತೀಶಿ ಏನಾದರೂ ಹಾಕಿತ್ತ ಇವಜ್ಜಿ? ಫಿಶ್ ತಿನ್ಸ್ಬಿಟ್ಟು ಏಡಿಕಾಯಿ ಹಿಡಿಯೋಕೆ ಹೋಗ್ತಾಯ್ತಲ್ಲ. ಅಜ್ಜಿ ಇದ್ರೊಳಗೆ ಬಂತಲ್ಲ ಅಜ್ಜಿ ಏಡಿಕಾಯಿ. ಅಜ್ಜಿ ಪರವಾಗಿಲ್ಲ, ಹಿಡಿಯೋದು ತಗೊಂಬಂದು ಬೋಟ್ ಒಳಗೆ ಬಿಟ್ಬಿಟ್ಟೈತಿ. ಡಬ್ಬೆ ಒಳಗೆ ಹಾಕಜ್ಜಿ ಅಂದರೆ ಇಲ್ಲಿ ಸರಿಯಾಗಿರೋದಿದೆ. ಅಜ್ಜಿ ಹೋಗಜ್ಜಿ, ಹಿಡಿಯಜ್ಜಿ. ಬಿಡಜ್ಜಿ ಹೋಗ್ಲಿ. ಯಾ ನೈಸ್ ಅಜ್ಜಿ, ನೈಸ್. ಫೋಟೋ ಅಜ್ಜಿ, ಸೂಪರ್ ಅಜ್ಜಿ. ಹಾಕಜ್ಜಿ ಅದರೊಳಗೆ. ಅಜ್ಜಿ ಏಡಿಕಾಯಿ ಹಿಡ್ದಲ್ಲ ಅಜ್ಜಿ, ಸಕ್ಕದಜ್ಜಿ ನೀನು. ಇಲ್ಲಿ ಏಡಿಕಾಯಿ ನೋಡಿ ಹೆಂಗಿದೆ, ಮಾಮೂಲ ಅಂತಿದೆ. ಸಿಕ್ಕಾಬಡೆ ಏಡಿಕಾಯಿಗಳಿದ್ದಾವೆ. ಹಂಗೂ ಹಿಂಗೂ ಅಜ್ಜಿ 2 ಏಡಿಕಾಯಿನ ಹಿಡ್ದ್ಬಿಡ್ತು. ನೋಡಿ ಏಡಿಕಾಯಿನ, 2 ಏಡಿಕಾಯಿ ಬೇಜಾರು ಮಾಡ್ಕೊತಿದ್ದಾವೆ. ನಾವು ಯಾಕಾದರೂ ಆ ಫಿಶ್ ತಿಂದ್ವು ಅಂತ, ಮಂದಿಲಿ ತಗ್ಲಾಕೊಂಬಿಟ್ವಲ್ಲ ಅಂತ. ಇವಾಗ ಅಜ್ಜಿ ತೊಗೊಂಡೋಗಿ ಇದನ್ನು ಬೇಯಿಸ್ಕೊಂಡು ತಿನ್ನುತ್ತೆ. ಹಳ್ಳಿಲಿ ಓಡಾಡ್ತಾ ಈ ಜನ ಏನು ತಿಂತಾರೆ, ಇವ್ರದ್ದು ಡೈಲಿ ರುಟೀನ್ ಏನು, ಸೊ ಅದನ್ನು ಅವ್ರ ಹತ್ರನೇ ಅವ್ರ ಕೈಯಾರೆ ಮಾಡಿಸ್ಕೊಂಡು ತಿನ್ನೋಣ. ಮತ್ತು ನಾನು ಆದರೆ ನನ್ನ ಕೈಯಾರೆ ಮಾಡ್ತೀನಿ. ಸೊ ಒಂದು ಮನೆಗೆ ಬಂದಿದ್ದೀನಿ, ನನ್ನ ಬ್ಯಾಕ್ ಸೈಡ್ ಕಾಣಿಸ್ತಾ ಇದೆ. ಸೊ ಅವರು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅವ್ರ ಜೊತೆ ನಾನು ಕುಕ್ಕಿಂಗ್ ಟ್ರೈ ಮಾಡ್ತೀನಿ ಇವಾಗ. ಸೊ ನಮಗೆ ಇವರ ಲೋಕಲ್ ಡಿಶ್ನ ತಿನ್ನಿಸ್ತಾರೆ ಇವತ್ತು ಮಾಡಿ. ಸೊ ಟೇಸ್ಟ್ ಮಾಡಿ ಹೆಂಗಿದೆ ಅಂತ ಹೇಳ್ತೀನಿ. ಪ್ಯಾನ್ ಕಾಯ್ತಾ ಇದೆ. ಓಕೆ, ಸೊ ಇಲ್ಲಿ ಪೋರ್ಕ್ ಇಟ್ಟಿದ್ದಾರೆ ಆ್ಯಂಡ್ ಇಲ್ಲಿ ಶ್ರಿಮ್ಸ್ ಇಟ್ಟಿದ್ದಾರೆ. ದಿಸ್ ಇಸ್ ಸ್ಪ್ರೌಟ್ಸ್, ರೈಸ್ ಬ್ಯಾಟರ್, ಆಯಿಲ್. ಸೊ ಸ್ಟವ್, ಪ್ಯಾನ್ ಎಲ್ಲ ರೆಡಿ ಮಾಡಿದ್ದಾರೆ. ಈ ಸೊಪ್ಪು ಗಿಪ್ಪನ್ನೆಲ್ಲ ಇವ್ರು ಬೇಯಿಸಲ್ಲ, ಅದಕ್ಕೆ ಇವರೆಲ್ಲ ಹಿಂಗಿದ್ದಾರೆ ಅನಿಸುತ್ತೆ ಹೆಲ್ದಿಯಾಗಿ. ಸೊ ಸೊಪ್ಪನ್ನ ಹಂಗೆ ಹಸಿ ತಿಂತಾರೆ. ಇಲ್ಲಿ ನೋಡಿ, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಸಾಸ್ ಯು ಪುಟ್ ಚಿಲ್ಲಿ ಸಾಸ್. ಸಿಡಿತಾ ಇದೆ ನೋಡಿ ಪಟ ಅಂತ. ಶೆಂಪ್ ಒಂದು ಕಡೆ, ಫೋರ್ಕ್ ಒಂದು ಕಡೆ ಹಾಕಿದ್ರು. ಈಗ ಬೆಂದೋಯ್ತಾ ಅದು? ಆಗ್ತಾ ಇದೆ. ಈಗ ಇದ್ರ ಮೇಲೆ ಹಿಟ್ಟು ಹಾಕ್ತಾರೆ. ಇವರೆಲ್ಲ ಸಾಮಾನ್ಯವಾಗಿ ಹಿಂಗೆ ತಿನ್ನೋದು, ಈಸಿ. ಓಕೆ ಬನ್ ಸೇವ್. ಓಕೆ ಹೇಳಿದ್ರೆ ಅರ್ಥ ಆಗಿಲ್ಲ. ಸೊ ಇವರೆಲ್ಲ ಇಲ್ಲೆಲ್ಲ ಹಿಂಗೆ ಸಿಂಪಲ್ ರೆಸಿಪೀಸ್. ಇವ್ರದ್ದು ರೆಸಿಪೀಸ್ ಎಲ್ಲ ನಮ್ಮ ಥರ ಕಾಂಪ್ಲಿಕೇಟೆಡ್ ಇರಲ್ಲ. ಒಂದು ಕಡೆ ನೂಡಲ್ಸ್ ಬೇಯಿಸ್ತಾರೆ, ಇನ್ನೊಂದು ಕಡೆ ಚಿಕನ್ನು, ಪೋರ್ಕೋ, ಆಸ್ಟ್ರಿಚ್ಚೋ ಏನೋ ಹಾಕ್ಬಿಟ್ಟು ಬೇಯಿಸಿರೋ ನೀರು ಇಟ್ಟಿರ್ತಾರೆ. ಸೊ ಎರಡನ್ನೂ ಮಿಕ್ಸ್ ಮಾಡಿಬಿಡ್ತಾರೆ. ಅದ್ರ ಜೊತೆ ಆ ಸಾಸು, ಹಸಿ ಸೊಪ್ಪುಗಳನ್ನ ಮಿಕ್ಸ್ ಮಾಡ್ಕೊಂಡು ತಿಂತಾ ಇರ್ತಾರೆ.
ಸೊ ಇವರೆಲ್ಲ ನಾರ್ಮಲ್ ಆಗಿ ಹಿಂಗೆ ತಿನ್ನೋದು. ಇದು ತುಂಬ ಕಾಂಪ್ಲಿಕೇಟೆಡ್ ಅಡುಗೆ ಅಂತ ಯಾವುದು ನಾನು ನೋಡೇ ಇಲ್ಲ. ಬರ್ತಾ ಇಲ್ಲ, ಗೀಸ್ ಹಾಕ್ದೇನಕ್ಕ. ಇವ್ರು ಮಾಡಿದ್ದೆ ಹಿಂಗಾಗಿದೆ. ನಾನು ಒಂದ್ಸಲ ಮಾಡೋಣ ಅಂತಿದ್ದೀನಿ. ನಾನು ಮಾಡಿದ್ದೀನಿ, ಹೆಂಗೆ ಬರುತ್ತೋ ಗೊತ್ತಿಲ್ಲ. That's okay, it happens. ಸೆಕೆಂಡ್ ಟ್ರಯಲ್ಗೆ ಪ್ಯಾನ್ ರೆಡಿ ಆಯಿತು. ಹೊಸ ಪ್ಯಾನ್ ತಂದಿದ್ದಾರೆ, ಫ್ರೆಶ್ ಆಗಿರೋ ಪ್ಯಾನು. ನಾನ್ ಸ್ಟಿಕ್ ಪ್ಯಾನ್. ಇಟ್ ವಿಲ್ ನಾಟ್ ಸ್ಟಿಕ್ ನೌ. ನೈಸ್. ಸೊ ಬ್ಯಾಕಪ್ಗೆ ಇನ್ನೊಂದು ಎತ್ಕೊಂಡ್ಬಂದಿದ್ದಾರೆ. ಇದು ಫೇಲ್ ಆದರೆ ಅದ್ರಲ್ಲಿ ಮಾಡೋದು ಅಂತ. ಮೈಯಿಂಗ್ ವಿಂಗ್. ಓಕೆ, ಅವ್ರ ಹೆಸರು ಮೈಯಿಂಗ್ ವಿಂಗ್ ಅಂತ. ಯುವರ್ ನೇಮ್? ಬಾವಿಂಗ್. ಯು? ಹಾಂಗ್ವಿಂಗ್. ಸೊ ಹ್ಯಾಂಗ್ ಹುಯ್. ಇವ್ರ ಥರ ಹಿಂಗೆ ಹಾಕ್ಬೇಕಾ ನಾನು? ಸೇಮ್ ನಮ್ಮ ಕಡೆ ದೋಸೆ ಉಯ್ದಂಗೆ ಉಯ್ತಾ ಇದ್ದಾರೆ, ಆದರೆ ಶ್ರಿಂಪ್ ಮೇಲೆ ಉಯ್ತಾ ಇದ್ದಾರೆ ಅಷ್ಟೇ. ಸೊ ಇದೇ ಜಾಗದಲ್ಲಿ ಉಪ್ಪು, ಖಾರದ ಪುಡಿ, ಒಂಚೂರು ಗರಂ ಮಸಾಲ, ಚಾಟ್ ಮಸಾಲ, ಪೆಪ್ಪರ್ ಪುಡಿ ಹಾಕ್ಬಿಟ್ಟಿದ್ರೆ ನಮಗೊಂದು ರೋಲ್ ಆಗೋಗಿರೋದು, ಶ್ರಿಂಪ್ ರೋಲ್ ಅಂತ. ಫ್ರಂಟ್ದು ಇಷ್ಟು ಇಂಗ್ಲೀಷ್ ಏನು ಕಾಣಿಸ್ತಿದೆ ಅಷ್ಟು ಬಿಟ್ಟರೆ ಇನ್ಯಾವುದು ಇಂಗ್ಲೀಷ್ ಇಲ್ಲ. ಫಿನಿಶ್ಡ್. ಇಟ್ ಲುಕ್ಸ್ ಲೈಕ್ ಆಮ್ಲೆಟ್. ಆಮ್ಲೆಟ್ ಥರ ಕಾಣಿಸ್ತಾ ಇದೆ ಇದು. ಸೊ ಒಳ್ಳೆ ವಾಸನೆ ಬರ್ತಾ ಇದೆ, ಘಮ ಘಮ ಅಂತ. ಅವ್ರ ಮಗ ರಜಾ ಇವತ್ತು ಫುಲ್ ಹೆಲ್ಪ್ ಮಾಡ್ತಾ ಇದ್ದಾನೆ ಅವ್ರಿಗೆ. ಒನ್ ರೆಡಿ. ಪಾಕ್. ಓಕೆ. I don't know to hold the chopsticks first of all. I failed many times. Okay, 1 2 3. ಸೊ ಟ್ರೈ ಮಾಡ್ತಾ ಇದ್ದೀನಿ ನಾನು, ಕರೆಕ್ಟಾಗಿ ಹಾಕಿದೆ. ಈಗ ತಿರುಗಿಸ್ತಾರೆ, ತಿರುಗ್ಸೋಕ್ಕೆಲ್ಲ ನಂಗೆ ಬರಲ್ಲ. ಓಕೆ ಫೈನ್. ಓಕೆ ಲೆಟ್ ಇಟ್ ಕುಕ್. ಸೊ ಹಾಕಿದ್ದೀನಿ. ಇನ್ನು 2 ನಿಮಿಷದಲ್ಲಿ ನಾನು ಮಾಡಿರೋದು ರೆಡಿ ಆಗುತ್ತೆ. ಅದು ನಾನು ಮಾಡಿರೋದು ನಾನೇ ತಿನ್ನಲ್ಲ, ಅವ್ರು ಮಾಡಿರೋದನ್ನ ಮಾತ್ರ ನಾನು ತಿಂತೀನಿ. ಅವ್ರು ಮಾಡಿರೋದು ನಾನು ತಿಂತೀನಿ, ನಾನು ಮಾಡಿರೋದು ಅವ್ರು ತಿಂತಾರೆ. ಇದು ಅಂಡರ್ಸ್ಟ್ಯಾಂಡಿಂಗ್ ನಮ್ಮಿಬ್ಬರ ಮಧ್ಯೆ ಇದೆ ಸದ್ಯಕ್ಕೆ. ನೋಡೋಕ್ಕೇನೋ ಚೆನ್ನಾಗಿ ಕಾಣ್ತಿದೆ, ಆದರೂ ನಾನು ತಿನ್ನಲ್ಲ ಇದನ್ನು, ಬಿಡಿ. ಗುಡ್ ನಾಟ್ ಬ್ಯಾಡ್. ಕರೆಕ್ಟಾಗಿ ಮಾಡಿದ್ದೀನಿ, ಚೆನ್ನಾಗಿ. ಬಿ ಕೇರ್ಫುಲ್. ವೇಟ್. ಲೆಟ್ ಮಿ ಹೆಲ್ಪ್ ಯು. ನೈಸ್. ಸೊ ಇದು ನಾನು ಮಾಡಿದ್ದು, ಇದು ಅವ್ರು ಮಾಡಿದ್ದು. ನಾನು ಇದನ್ನು ತಿಂತೀನಿ. ಸೊ ಇಲ್ಲಿ ಹಿಡ್ಕೊಂಡು ಬರ್ತಾರೆ, ಇಲ್ಲಿ ಅಡುಗೆ ಮಾಡ್ತಾರೆ, ಫ್ರೆಶ್ ಆಗಿ ತಿಂತಾರೆ. ಸೊ ಏನು ಯುನಿಕ್ ಲೈಫ್ ಸ್ಟೈಲ್ ಅಲ್ಲ ಇವ್ರದ್ದು, ಸಕ್ಕತ್ತಾಗಿದೆ. ಸೊ ತುಂಬ ಜನ ಬರ್ತಾರೆ ಇಲ್ಲಿ ಅಡುಗೆ ಕಲ್ತ್ಕೊಳ್ಳೋದಕ್ಕೆ, ತಿನ್ನೋದಕ್ಕೆ. ಸೊ ಹಾಗಾಗಿ ಅವ್ರು ತುಂಬ ಫ್ರೆಂಡ್ಲಿ ಇದ್ದಾರೆ ಬರೋ ಟೂರಿಸ್ಟ್ಗಳಿಗೆ. ಆ್ಯಂಡ್ ನಾನು ಕೂಡ ಕೇಳಿದೆ ಅಡುಗೆ ಮಾಡಿ ತಿನ್ಬೋದಾ ಅಂತ. ಹ್ಞೂ ಅಂದರು. ಈ ಕುಕ್ ಮಾಡಿರೋದು ಏನಿದೆ ಇದನ್ನು ಜಸ್ಟ್ ನೋಡಿ, ಈ ವ್ಯೂ ಜೊತೆ ತಿಂತಾ ಇದ್ರೆ ಹೆಂಗಿರುತ್ತೆ. ಈ ಬಿಸಿಲಲ್ಲಿ ತಿನ್ನೋದು ಬೇಡ, ತಂಪಾಗಿ ಕೂತ್ಕೊಂಡು ಇದೇ ವ್ಯೂನೇ ನೋಡಿಕೊಂಡು ತಿಂತಾ ಇರೋಣ. ಸೊ ರೈಸ್ ಪೇಪರ್ ಇದು ನೈಫಲ್ಲಿ ಕಟ್ ಮಾಡ್ತಾ ಇದ್ದಾರೆ. ಓಕೆ ವೆಜಿಟೇಬಲ್. ಸೊ ಅವರೇ ತಿನ್ನೋದನ್ನು ಹೇಳ್ಕೊಡ್ತಾ ಇದ್ದಾರೆ, ಹೆಂಗೆ ತಿನ್ನಬೇಕು ಅಂತ. ಹೆಂಗಂದ್ರೆ ಹಂಗೆ ತಿನ್ನೋದಲ್ಲ ಇದನ್ನ. ಕಟ್ ಮಾಡಿರೋ ಒಂದು ಪೀಸ್ ಶ್ರಿಂಪ್. ಓಕೆ, ಅವ್ರು ಮಾಡಿದ್ರಲ್ಲ ಅದು. ಓಕೆ ಹಿಂಗೆ ರೋಲ್ ಮಾಡಬೇಕು. ನೋಡ್ಕೊಂಬಿಡಿ ನೀವು ಈ ಕಡೆ ಬಂದಾಗ. ಓಕೆ ಟು ರೋಲ್. ಇದಕ್ಕೆ ಹಿಂಗೆ ಡಿಪ್ ಮಾಡ್ಕೋಬೇಕು. ಸೊ ಹಿಂಗೆ ಒಂದ್ಸಲ ನದಿನ ನೋಡಬೇಕು, ಆಮೇಲೆ ನಿಮ್ಮ ಕಡೆ ನೋಡಬೇಕು. ಹಿಂಗೆ ತಿಂತಾ ಇರಬೇಕು. ಅದರೊಳಗೆ ಹಿಂಗೆ ಎತ್ಕೊಂಡು ನದಿ ನೋಡಿಕೊಂಡು. ಥ್ಯಾಂಕ್ ಯು ಸೋ ಮಚ್. ಫ್ಯಾನ್ ಹಾಕಿದ್ರು. ಈ ಆಮ್ಲೆಟ್ ಥರದ್ದು ಏನಿದೆ ಅದನ್ನು ಹಂಗೆ ತಿಂದು ಒಂದ್ಸಲ ನೋಡ್ತೀನಿ. ಉಪ್ಪು ಖಾರ ಏನು ಹಾಕಿಲ್ಲ ಹಿಟ್ಟಿಗೆ ಏನಾಯ್ತು ಅಂದರೆ ಜಸ್ಟ್ ಒಂದು ಮಿಸ್ಟೇಕ್ ಆಗೋಯ್ತು. ಸೊ ಅವರಮ್ಮ ಅವರು ನನಗೆ ಸಿಸ್ಟರ್ ಥರ. ಸೊ ಅವರು ನಂಗೆ ಗೊತ್ತಿಲ್ಲದೆ ಮೀಟ್ ಬೇರೆ ಯಾವುದೋ ಪೋರ್ಕ್ ಆರ್ ಬೀಫ್ ಮೀಟಲ್ಲಿ ಮಾಡಿಕೊಟ್ಬಿಟ್ರು. ಬಟ್ ಇಲ್ಲಿ ನೋಡಿ, ಇಲ್ಲಿ ನನ್ನ ತಮ್ಮರಾಜ ಅವನು ಶ್ರಿಂಪಲ್ಲಿ ಮಾಡ್ತಾ ಇದ್ದಾನೆ. ಸೊ ಶ್ರಿಂಪಲ್ಲಿ ಚೆಫ್ ಗುಡ್ ಚೆಫ್. ಸೊ ನನ್ನ ತಮ್ಮ ಮಾಡ್ತಾ ಇದ್ದಾನೆ ನೋಡಿ. ಸೊ ಅವ್ರು ಎಲ್ಲೋ ಹೋಗಿದ್ದಾರೆ ಅಂದ್ಕೊಂಡೆ, ನನಗೆ ಯಾವುದೋ ಮೀಟ್ದು ಮಾಡಿಕೊಟ್ಟು. ಬಟ್ ಅವ್ರು ಇದನ್ನು ತರೋಕೆ ಹೋಗಿದ್ರು, ಅಷ್ಟರಲ್ಲಿ ಅವನು ಮಾಡಿಕೊಟ್ಬಿಟ್ಟ. ಇದು ಹೆಂಗಿದೆ ಟೇಸ್ಟ್ ಮಾಡ್ತೀನಿ. ಇದೇ ಅದು ಕೊಕೊನಟ್ ಫ್ರೂಟ್. ಬೋಟ್ ರೈಡಲ್ಲಿ ನಾನು ನಿಮಗೊಂದು ಫ್ರೂಟ್ ತೋರಿಸಿದ್ನಲ್ಲ, ಆ ಫ್ರೂಟ್ ಇದು. ಕೆಳಗಡೆ ಐಸ್ ಕ್ಯೂಬ್ಸ್ ಹಾಕಿದ್ದಾರೆ, ಮೇಲೆ ಆ ಫ್ರೂಟ್ ಹಾಕಿದ್ದಾರೆ. ಬಟಾಣಿ, ಬೇಯಿಸಿರೋ ಬಟಾಣಿ ಏನೋ ಹಾಕಿದ್ದಾರೆ ನೋಡಿ. ಜೊತೆಯಲ್ಲಿ ಒಣಗಿರೋ ಕೊಬ್ಬರಿದು ಚಿಪ್ಸು, ಅದೆಲ್ಲ ಕಡೆ ಅವರು ಹಾಕಿ ಕೊಡ್ತಾರೆ ಗಾರ್ನಿಷಿಂಗ್ ಅಂತ. ಬಟ್ ಅದು ತಿನ್ನೋದು ತುಂಬ ಚೆನ್ನಾಗಿರುತ್ತೆ. ಅದೇ ಒಂದೊಂದೇ ಹಿಂಗಿರುತ್ತೆ. ಅದರಲ್ಲಿ ಒಂದು ಪೀಸ್ ಇದು.
ಈ ಫ್ರೂಟು ಚಿಪ್ಸ್ ಜೊತೆ ತಿಂತಾಯಿದ್ದೀನಿ. ಸೊ ಇದು ಆ ಫ್ರೂಟು ಆ್ಯಂಡ್ ಟೇಸ್ಟ್ ಮಾತ್ರ ಸಕ್ಕದಾಗಿದೆ. ಟಾರ್ಟಿಲಿಂಗ್ ಆ್ಯಪಲ್ ಫ್ರೂಟ್ ಏನಿದೆ ಸೇಮ್ ಅದೇ ಟೇಸ್ಟು ಅದೇ ಫೀಲ್ ಕೊಡೋದು. ಬಟ್ ಇದು ಸ್ವಲ್ಪ ಗಟ್ಟಿ ಇದೆ, ಅದು ಸ್ವಲ್ಪ ಲೈಟಾಗಿರುತ್ತೆ. ಅದಕ್ಕಿಂತ ಇದು ಸ್ವಲ್ಪ ಜಾಸ್ತಿ ಗಟ್ಟಿ ಇದೆ ತಿನ್ನೋದಕ್ಕೆ. ಬಾಯಲ್ಲಿ ಇಟ್ಟಿದ ತಕ್ಷಣ ಕರ್ಗೋಗೋ ಥರ ಆಗುತ್ತೆ ಅದು. ಬಟ್ ಇದು ಅಗಿಬೇಕಿದೆ ಒಂದು ಸ್ವಲ್ಪ. ಸಕ್ಕದಾಗಿದೆ ಇದಂತೂ. ಈ ಊರಿಗೆ ಬಂದಿದ್ದು ತುಂಬ ಖುಷಿ ಆಯಿತು, ಇಷ್ಟ ಆಯಿತು. ಅದರಲ್ಲಿ ಇವ್ರ ಫ್ಯಾಮಿಲಿನ ಮೀಟ್ ಮಾಡಿ ತುಂಬ ಖುಷಿ ಆಯಿತು. ಸೊ ಅವ್ರ ಮಕ್ಕಳು ಆ್ಯಂಡ್ ಅವರು ಒಳ್ಳೆ ಅಡುಗೆ ಮಾಡಿಕೊಟ್ರು, ತಿಂದೆ. ಅವ್ರ ಮಗಳು ನೋಡಿ ಎಷ್ಟು ಕ್ಯೂಟಾಗಿದ್ದಾಳೆ. ಹಾಯ್, ಸೇ ಹಾಯ್. ಹಾಯ್ ಮಾ. ಓಕೆ ಬಾಯ್, ಸೇ ಬಾಯ್. ಓಕೆ ನಿಮ್ಮನ್ನು ಮೀಟ್ ಮಾಡಿ ತುಂಬ ಖುಷಿ ಆಯಿತು. ಐ ಆಮ್ ಸೋ ಹ್ಯಾಪಿ ಟು ಮೀಟ್ ಯು ಆಲ್ ಆ್ಯಂಡ್ ಹ್ಯಾಡ್ ಫುಡ್ ವೆರಿ ನೈಸ್ಲಿ. ಬಾಯ್ ಬಾಯ್. ಬಾರೋ ಬಾರೋ ಫೋಟೋ ತೆಗಿ ಬಾರೋ. ಸೊ ಇವನು ಇಲ್ಲಿ ಇನ್ನೊಬ್ಬ ತಮ್ಮ ನನಗೆ ವಿಯೆಟ್ನಾಮಲ್ಲಿ ಬಂದರೆ ಈ ಹಳ್ಳಿಗೆ. ಚೆನ್ನಾಗಿ ಓದೋ, ರೀಡ್, ಓಕೆ, ಸ್ಟಡಿ ವೆಲ್, ಸ್ಟಡಿ ವೆಲ್. ಬಾಯ್ ಬಾಯ್ ಕಣೋ. ಬಾಯ್ ಬಾಯ್. ಸೊ ಎಲ್ಲರನ್ನೂ ಮೀಟ್ ಮಾಡಿ ಖುಷಿ ಆಯಿತು. ಫೈನಲಿ ಹಳ್ಳಿಯಲ್ಲಿ ಒಂದು ದಿನಾನ ಸ್ಪೆಂಡ್ ಮಾಡಿದೆ ಇವ್ರ ಜೊತೆ. ಸೊ ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅನಿಸುತ್ತೆ. ಓ ನಾಯಿ ಬೊಗಳ್ತಾ ಇದೆ. ಬಾಯ್ ಬಾಯ್.